ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಜಸ್ಟ್ 1 ಮಿನಿಟಲ್ಲೇ 10 ಮಿನಿಟಲ್ಲೇ ನೀವು ಅಪ್ ಟು 5 ಲ್ಯಾಕ್ವರೆಗೂ ಈ ಅಪ್ಲಿಕೇಶನ್ ಮುಖಾಂತರ ಲೋನ್ ಎಂಬುದು ತೊಗೋಬೋದು. ಅದು ಯಾವ ರೀತಿ ಅನ್ನೋ ಅಂಶವನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ನಿಮ್ಮ ಮನೇಲಿ ಏನಾದರೂ ತುಂಬ ಕಷ್ಟ ಇದೆಯಾ, ಹಾಗಾದರೆ ನೀವು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಈಸಿಯಾಗಿ ಲೋನ್ ತೊಗೊಂಡು ಕಡಿಮೆ ಇಂಟ್ರೆಸ್ಟಲ್ಲಿ ಲೋನ್ ಎಂಬುದು ತೊಗೋಬೋದಾಗಿದೆ. ಅದು ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಾದರೆ ಅದನ್ನು ತಿಳ್ಕೊಳ್ಳೋ ಕುತೂಹಲ ನಿಮಗೆ ಏನಾದರೂ ಇದ್ದರೆ ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡೋರು ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ನೋಡ್ಬೋದು, ಇವತ್ತು ನಾನು ತಿಳಿಸ್ಕೊಡ್ತಿರೋ ಅಪ್ಲಿಕೇಶನ್ ಬಂದುಬಿಟ್ಟು 4.5 ಸ್ಟಾರ್ ರೇಟಿಂಗ್ ಇದೆ ಮತ್ತು 50 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇವೆ ಸ್ನೇಹಿತರೆ. ಈ ಅಪ್ಲಿಕೇಶನಲ್ಲಿ ನೀವೇನಾದರೂ ಸಪೋಸ್ ಲೋನ್ ತೊಗೊತೀನಿ ಅಂದರೆ ಯಾವ್ಯಾವ ರೀತಿ ಟೆನ್ ಇರುತ್ತೆ ಮತ್ತು ಯಾವ್ಯಾವ ರೀತಿ ಇಂಟ್ರೆಸ್ಟ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಲ್ಲರೂ. ಸ್ನೇಹಿತರೆ, ನೀವೇನಾದರೂ ಈ ಅಪ್ಲಿಕೇಶನಲ್ಲಿ 50,000 ರೂಪಾಯಿ ಲೋನ್ ತೊಗೊಂಡ್ರೆ 12 ಮಂತ್ನ ಟೆನ್ಯೂರ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದುಬಿಟ್ಟು 20% ಇರುತ್ತೆ. ಪ್ರೊಸೆಸಿಂಗ್ ಫೀ ಬಂದುಬಿಟ್ಟು 1,250 ರೂಪಾಯಿ ಇರುತ್ತೆ. ಮತ್ತು ಕಸ್ಟಮರ್ಸ್ ಬಂದುಬಿಟ್ಟು ಆನ್ಬೋರ್ಡಿಂಗ್ ಫೀಸ್ ಬಂದುಬಿಟ್ಟು 200 ರೂಪಾಯಿ ಇರುತ್ತೆ. GST ಬಂದುಬಿಟ್ಟು 269 ರೂಪಾಯಿ ಇರುತ್ತೆ. ಟೋಟಲ್ ಇಂಟ್ರೆಸ್ಟ್ ಬಂದುಬಿಟ್ಟು 5,580 ರೂಪಾಯಿ ಇರುತ್ತೆ. ಹಾಲು ನಿಮಗೆ ಮಂತ್ಲಿ EMI ಬಂದುಬಿಟ್ಟು 4,632 ರೂಪಾಯಿ ಇರುತ್ತೆ. APR ರೇಂಜ್ ಬಂದುಬಿಟ್ಟು 26.92 ಇರುತ್ತೆ. ಅಮೌಂಟ್ ಡಿಸ್ಟ್ರಿಬ್ಯೂಷನ್ ಆಗೋದು ನಿಮಗೆ 48,289 ರೂಪಾಯಿ ಆಗುತ್ತೆ. ಆಮೇಲೆ ನೀವು ಬಡ್ಡಿ ಎಲ್ಲ ಸೇರಿಬಿಟ್ಟು ಪೇ ಮಾಡೋ ಅಮೌಂಟ್ ಬಂದುಬಿಟ್ಟು ಒಂದು ವರ್ಷಕ್ಕೆ 55,580 ರೂಪಾಯಿ ಆಗಿರುತ್ತೆ ಸ್ನೇಹಿತರೆ. ಈ ಅಪ್ಲಿಕೇಶನಲ್ಲಿ ನೀವು ಏನಾದರೂ ಲೋನ್ ತೊಗೊತೀನಿ ಅಂದರೆ ಯಾವ್ಯಾವ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರಬೇಕಂದ್ರೆ ಇಂಡಿಯನ್ ಆಗಿರಬೇಕು, 21 ಏಜ್ ಇರಬೇಕು ಮತ್ತು ಮಂತ್ಲಿ ಇನ್ಕಮ್ ಇರಬೇಕು ಸ್ನೇಹಿತರೆ. ಇದೊಂದು RBI ರಿಜಿಸ್ಟರ್ಡ್ ಮತ್ತು NBFC ಆ್ಯಪ್ ಆಗಿದೆ. ನೀವು ಈಗ ಜಸ್ಟ್ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮುಖಾಂತರನೇ ಈ ಒಂದು ಅಪ್ಲಿಕೇಶನಲ್ಲಿ ಈಸಿಯಾಗಿ ಲೋನ್ ಎಂಬುದು ತೊಗೋಬೋದು. ಅದು ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಸ್ಟಾರ್ಟ್ ದ ವಿಡಿಯೋ. ಎಲ್ಲರೂ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಸ್ನೇಹಿತರೆ, ನೀವು ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಲ್ಯಾಂಗ್ವೇಜ್ ಕೇಳುತ್ತೆ. ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಈ ರೀತಿ ಅಂತ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ಲಾಗಿನ್ ವಿತ್ ಸೈನ್ ಅಪ್ ವಿತ್ ಮೊಬೈಲ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ ಎಲ್ಲರೂ. ಅದ ನಂತರ ನಿಮ್ಗೆ ಇಲ್ಲಿ ಲಾಗಿನ್ ಆದ ನಂತರ ನಿಮ್ಗೆ ಇಲ್ಲಿ ಈ ರೀತಿ ಅಂತ ಒಂದು ಇಂಟರ್ಫೇಸ್ ಬರುವಂಥದ್ದು ನೋಡ್ಬೋದು ಸ್ನೇಹಿತರೆ. ನೀವು ಇಲ್ಲಿ ನಿಮ್ಮ ಪ್ರೊಫೈಲ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಮೊದಲನೇದು ಎಲಿಜಿಬಿಲಿಟಿ ಚೆಕ್ ಮಾಡಬೇಕಾಗತ್ತೆ. ನೋಡ್ಬೋದು, ನಾನು 75% ನಂದು ಪ್ರೊಫೈಲ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ KYC ಕೊಟ್ಕೋಬೇಕಾಗತ್ತೆ. ಆಮೇಲೆ ಪ್ರೊಫೈಲ್ ಎಂಬುದು ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನಿಮಗಿಲ್ಲಿ ಪರ್ಸ್ನಲ್ ಲೋನ್ ಬಂದುಬಿಟ್ಟು ಸ್ಯಾಲರಿಗೆ 5 ಲಕ್ಷದವರೆಗೂ ಸಿಗುತ್ತೆ. ಮತ್ತು ಫ್ಲೆಕ್ಸಿ ಪರ್ಸ್ನಲ್ ಲೋನ್ ಬಂದುಬಿಟ್ಟು 80,000ದವರೆಗೂ ಸಿಗುತ್ತೆ. ಮತ್ತು ಬಿಸ್ನೆಸ್ ಲೋನ್ ಬಂದುಬಿಟ್ಟು 4,000ದವರೆಗೂ ಸಿಗುತ್ತೆ ಸ್ನೇಹಿತರೆ. ಈಗ ಕಂಟಿನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನಾನು ಯಾವ ರೀತಿ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತೇಳಿ. ನೋಡ್ಬೋದು ಸ್ನೇಹಿತರೆ, ನಾನು KYC ಡೀಟೇಲ್ನ ಕೊಟ್ಕೊಂಡಿದ್ದೀನಿ, ಜನರಲ್ ಇನ್ಫಾರ್ಮೇಷನ್ ಕೊಟ್ಕೊಂಡಿದ್ದೀನಿ ಮತ್ತು ಇನ್ಕಮ್ನ ವೆರಿಫೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಇಲ್ಲಿ ರೆಫರೆನ್ಸ್ ಕಾಂಟ್ಯಾಕ್ಟ್ನ ಕೊಟ್ಕೊಳ್ಳಿ ಸ್ನೇಹಿತರೆ, ಯಾರಾದರೂ ಇಬ್ಬರದು. ಅದಾದ ನಿಮ್ಮ ಲೋನ್ ಎಲಿಜಿಬಿಲಿಟಿ ಎಂಬುದು ಚೆಕ್ ಆಗುತ್ತೆ. ನಿಮ್ಮ ಸಿವಿಲ್ ಸ್ಕೋರ್ ಎಂಬುದು ಚೆಕ್ ಆಗುತ್ತೆ. ಡಿಪೆಂಡ್ ಅಪಾನ್ ಯುವರ್ ಸಿವಿಲ್ ಸ್ಕೋರ್ ಮೇಲೆ ನಿಮ್ಮ ಲೋನ್ ಅಮೌಂಟ್ ಎಂಬುದು ಡಿಸೈಡ್ ಆಗಿರುತ್ತೆ ಸ್ನೇಹಿತರೆ. ನಿಮ್ಮ ಸಿವಿಲ್ ಸ್ಕೋರ್ ಏನಾದರೂ 800 ಮೇಲೆ ಇದ್ದರೆ ನಿಮಗೆ ಈಸಿಯಾಗಿ ಲೋನ್ ಎಂಬುದು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಸಿಗುತ್ತೆ ಸ್ನೇಹಿತರೆ. ಇಲ್ಲಾಂದರೆ ನಿಮಗೆ ಕಡಿಮೆ ಲೋನ್ ಎಂಬುದು ಸಿಗುತ್ತೆ ಸ್ನೇಹಿತರೆ. ರೀತಿಯಾಗಿ ನೀವು ಇಲ್ಲಿ ಪ್ರೊಸೆಸ್ನ ಫಾಲೋ ಮಾಡ್ಕೊಂಡು ಈಸಿಯಾಗಿ ಲೋನ್ ಎಂಬುದು ತೊಗೋಬೋದಾಗಿದೆ. ಮತ್ತು ಅದೇ ರೀತಿಯಾಗಿ ನಿಮಗೇನಾದರೂ ಎಮರ್ಜೆನ್ಸಿ ಇದನ್ನು ಯಾರೂ ದುಡ್ಡು ಕೊಡ್ತಾ ಇಲ್ವಾ ಅಂದರೆ ನಾನು ಎಂಡ್ ಸ್ಕ್ರೀನಲ್ಲಿ 2 ಅಪ್ಲಿಕೇಶನ್ ಹಾಕಿರ್ತೀನಿ ಸ್ನೇಹಿತರೆ. ಅದರ ಮುಖಾಂತರ ನೀವು ಅಪ್ ಟು 1 ಲ್ಯಾಕ್ವರೆಗೂ ಲೋನ್ ಎಂಬುದು ಈಸಿಯಾಗಿ ತೊಗೋಬೋದಾಗಿದೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ